ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಎಲ್ಲ ಕಡೆ ವೀರುದೇ ಸುದ್ದಿ. ರಾತ್ರಿ ಅಲ್ಲಿ ಏನಾಯ್ತು? ವೀರು ವಿಜಯಾಂಬಿಕನ ಆಚೆ ಹಾಕಿದ್ನಾ? ನಿಮ್ಗೇನಾದರೂ ಫೋನ್ ಮಾಡಿದ್ನಾ? ಇಲ್ಲ ಪೃಥ್ವಿ, ಅಲ್ಲೇನಾಯ್ತು ಅನ್ನೋ ವಿಷಯ ನಮಗೂ ಗೊತ್ತಿಲ್ಲ. ಯಜಮಾನ್ರೆ ಕಾಲ್ ಮಾಡ್ತಾ ಇದ್ದೀವಿ, ಆದರೆ ಕನೆಕ್ಟ್ ಆಗ್ತಿಲ್ಲ. ಸುಬ್ಬು, ಅಪ್ಪಂಗಾಗಿರೋ ಅನ್ಯಾಯದ ಬಗ್ಗೆ ನಾಳೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರಿ. ಹೇಳಿ ಈಗ, ಅಪ್ಪ ಎಲ್ಲಿದ್ದಾರೆ? ಅಪ್ಪಂಗೆ ಯಾರು ಅನ್ಯಾಯ ಮಾಡಿರೋದು? ಸುಬ್ರಹ್ಮಣ್ಯ ಮಾತಾಡೋ. ಶ್ರಾವಣಿ ಅಮ್ಮ ರಾತ್ರಿಯಿಂದ ಕಾಯ್ತಿದ್ದಾರೆ. ಯಜಮಾನ್ರ ಮಾತಾಡ್ದ್ಯಾ? ಏನು ಹೇಳಿದ್ರು? ಓ, ಮಾಡ್ತಾ ಇದ್ದೀನಮ್ಮ. ಯಜಮಾನ್ರಿಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವರು ನನಗೆ ಫೋನ್ ಮಾಡಿಲ್ಲ. ಇಷ್ಟೊತ್ತಿಗೆ ಅವರೇ ಮಾಡಿ ಏನೇನಾಯಿತು ಅಂತ ಹೇಳಬೇಕಾಗಿತ್ತು. ಅವ್ರು ಯಾಕೆ ಫೋನ್ ಮಾಡ್ತಿಲ್ವೋ ಗೊತ್ತೇ ಆಗ್ತಲ್ಲ ನನಗೆ. ನೋಡಪ್ಪ, ಫೋನ್ ಎತ್ತಲ್ಲ. ಸಾವಿತ್ರಿ ಫೋನ್ ಮಾಡ್ತೀಯ? ಸರಿ ಸರಿ, ಕಾಲ್ ಪಿಕ್ ಮಾಡು. ಹೇಳು ಸಾವಿತ್ರಿ. ಸ್ಪೀಕರ್ ಆನ್ ಮಾಡೋ. ಸುಬ್ಬಣ್ಣ, ರಾತ್ರಿ ನೀವು ಇಲ್ಲಿಂದ ಹೋದ್ಮೇಲೆ ಹೋಗ್ ಮನೆಯಿಂದ ಆಚೆ. ಹಾಗಾಗ್ಬೇಕು ಅಂದ್ರೆ ನೀವ್ಯಾರು ನನ್ನ ಕಣ್ಣು ಮುಂದೆ ಇರಬಾರ್ದು. ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನಾನಲ್ಲ, ನೀನು, ನಿನ್ನ ಅಳಿಯ. ಇದು ನನ್ನ ಮನೆ. ಈ ಆಸ್ತಿನೆಲ್ಲ ನಾನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಈ ಮನೆಯಿಂದ ನೀವೆಲ್ಲರೂ ಆಚೆ ಹೋಗ್ಬೇಕು. ಓಹೋ, ಈ ಹಾಲು ಮಾರೋಳು ಸಾಮಾನ್ಯದವಳು ಅಲ್ಲ. ಅಷ್ಟು ಸುಲಭವಾಗಿ ಇವಳು ಸೋಲು ಒಪ್ಕೊಳ್ಳಿಲ್ಲ. ಏನೋ ಒಂದು ತಾರ ತಿಗಡಿ ಮಾಡಿ ಎಲ್ಲರನ್ನೂ ಮನೆಯಿಂದ ಆಚೆ ಹಾಕಿ ತಾನೇ ರಾಣಿ ಆಗ್ಬಿಟ್ಲಲ್ಲ. ಇಲ್ಲ ಸುಬ್ಬು, ಅಪ್ಪಂಗೆ ಇಷ್ಟೆಲ್ಲ ಅನ್ಯಾಯ ಮಾಡಿರೋ ಆ ವಿಜಯಾಂಬಿಕನ ಸುಮ್ಮನೆ ಬಿಡಬಾರ್ದು. ಬಾ, ನಾವೀಗ್ಲೇ ಹೋಗೋಣ. ಆ ವಿಜಯಾಂಬಿಕನ ಕೊಂದಾದ್ರೂ ಸರಿ, ಅಪ್ಪಂಗಾಗಿರೋ ಅನ್ಯಾಯಕ್ಕೆ ಪ್ರತಿಕಾರ ತೀರ್ಸ್ಕೊಳ್ಳೋಣ. ಬಾ ಸುಬ್ಬು. ಅಯ್ಯೋ ಶ್ರಾವಣಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಕೋಪ ಆವೇಶ ನಮ್ಗೆ ಅರ್ಥ ಆಗುತ್ತೆ. ಹಾಗಂತ ನೀವು ದುಡುಕಿ ಯಾವುದೇ ನಿರ್ಧಾರ ತಗೊಂಡ್ರು ಅದರಿಂದ ಯಜಮಾನ್ರಿಗೆ ಕೆಟ್ಟ ಹೆಸರಮ್ಮ. ಹೌದಮ್ಮ, ಈಗ ನಮಗೆ ವೀರು ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕು. ಮೊದಲು ನಾವು ವೀರು ಜೊತೆ ಮಾತಾಡಬೇಕು. ಹೌದು ಮೇಡಮ್. ಈಗ ಸೇಡ್ ತೀರ್ಸ್ಕೊಳ್ಳೋದು ಮುಖ್ಯ ಅಲ್ಲ, ಯಜಮಾನನ ಹುಡ್ಕೋದು ಮುಖ್ಯ. ಮೊದಲು ನಾವು ಯಜಮಾನನ ಹುಡುಕ್ಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು, ಅವ್ರನ್ನ ಸಂತೋಷವಾಗಿ ಹಿಡ್ಕೋಬೇಕು, ಅವ್ರು ನೆಮ್ಮದಿಯಾಗಿರೋ ಥರ ನೋಡ್ಕೋಬೇಕು ಮೇಡಮ್. ನಮಗೆ ಇವಾಗ ಸೇರ್ ತೀರ್ಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಅಪ್ಪ, ಮೊದಲು ಯಜಮಾನನ ಹುಡ್ಕೋಣ ಪಾಪ. ನಾನು ಬರ್ತೀನಿ. ಬೇಡ ಪೃಥ್ವಿ, ಯಾಕೋ ಟೈಮ್ ಸರಿ ಇಲ್ಲ. ನೀನು ಮನೇಲೇ ಇರು, ನಾನು ಸುಬ್ಬ ಹೋಗಿ ಹುಡ್ಕೊಂಬರ್ತೀವಿ. ಬರೋ ಮೇಡಮ್. ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವು ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ಮೊದಲು ನಾವು ಯಜಮಾನ್ರನ್ನ ಕರ್ಕೊಂಬರ್ತೀವಿ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಈ ಮೇಡಮ್ಮರ ಕೋಪ ನೋಡಿದ್ರೆ ಮತ್ತೆ ವಿಜಯಾಂಬಿಕೆನ ಹಾಲು ಮರಕ್ಕೆ ಕಳಿಸ್ತಾಳೋ ಏನೋ. ಸೈಕಲ್ ಮೇಲೆ ಪ್ರಾಕ್ ಹಾಕೊಂಡು ವಿಜಯಾಂಬಿಕೆ.